ವೀಕ್ಷಕರೇ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ವಿದ್ಯೆ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಹಿಂದೆ ಎಲ್ಲ ಹೇಳ್ತಾ ಇದ್ವಿ, ಬಲ ಅಥವಾ ಶಕ್ತಿ ಅಂದರೆ ಏನು, ಅಕ್ಷೋಹಿಣಿ ಸೈನ್ಯ ಹೊಂದಿರಬೇಕು ಅಥವಾ ಒಂದು ದೊಡ್ಡ ಸೈನ್ಯವನ್ನು ಹೊಂದಿದ್ರೆ ಅವನು ಬಲಶಾಲಿ ಅಂತ ಹೇಳ್ತಾ ಇದ್ರು. ಆ ನಂತರದಲ್ಲಿ ಏನಾಯಿತು, ರಾಜಕಾರಣಕ್ಕೆ ಬಂದಾಗ ಅಧಿಕಾರ ಪವರ್ ಯಾರ ಹತ್ರ ಇದೆಯೋ ಅವನು ಬಲಶಾಲಿ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಹಾಗಿಲ್ಲ. ಇವಾಗ ಸಮಾಜ ಹೇಗಿದೆ ಅಂತ ಹೇಳಿದ್ರೆ, ಯಾರು ವಿದ್ಯಾವಂತನೋ ಯಾರು ಬುದ್ಧಿವಂತನೋ ಅವನು ಬಲಶಾಲಿ ಅಂತ ಆಗಿದೆ. ಹಾಗಾಗಿ ಅಂಥ ಒಂದು ಸಮಾಜವನ್ನು ರೂಪಿಸುವ ಹೊಣೆಗಾರಿಕೆ ಇವತ್ತಿನ ಶಿಕ್ಷಣ ತಜ್ಞರಲ್ಲಿದೆ. ಸೊ ಅಂಥದ್ದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಶರತ್ ಗೋರೆ ಅವರು. ಇವರು ತಮ್ಮದೇ ಆದಂಥ ಬ್ರೈಟ್ ಹೊರೈಸಾನ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನೆಲ್ಲ ಇರುತ್ತೆ, ಜೊತೆಗೆ ಹೊಸದಾದಂಥ ಶಿಕ್ಷಣದಲ್ಲಿ ಕ್ರಾಂತಿ ಮಾಡುವ ರೀತಿಯಲ್ಲಿ ಹೊಸ ವಿಚಾರಗಳನ್ನು ಏನು ತರ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಮಾತಾಡ್ತೀನಿ. ಅವರೇ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸುಮಾರು 15 ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಿ. ಸೊ ಈ ಹಿಂದೆ ಕಾಲೇಜುಗಳನ್ನು ನಡೆಸಿದಂಥ ಅನುಭವ ಇದೆ. ಈಗ ರೆಸಿಡೆನ್ಷಿಯಲ್ ಶಾಲೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಈ ಶಾಲೆ ಕಾನ್ಸೆಪ್ಟ್ ಹೇಗೆ ಬಂತು, ಯಾಕೆ ಆರಂಭ ಮಾಡಬೇಕು ಅಂತ ತಮಗನಿಸ್ತು? ಈ ಕಳೆದ 15 ವರ್ಷಗಳಿಂದ ನಾನು PUCನಲ್ಲಿ ನೀಟ್ ಕೋಚಿಂಗ್ ಇರ್ಬೋದು, JEE ಕೋಚಿಂಗ್ ಇರ್ಬೋದು, ಇದನ್ನೆಲ್ಲ ಪಾಠ ಮಾಡ್ತಾ ಇರುವಾಗ ನಾನು ಅಬ್ಸರ್ವ್ ಮಾಡಿದ್ದು ಏನಂತ ಹೇಳಿದರೆ, 100ಕ್ಕೆ 95 ಭಾಗ ಮಕ್ಕಳಲ್ಲಿ ಫೌಂಡೇಶನ್ನ ಕೊರತೆ ಇರುತ್ತೆ. ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸು, ಬೇಸಿಕ್ ಸೈನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕೊರತೆ ಇದೆ. ಇದು ಎಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ, ಹೈಸ್ಕೂಲ್ ದಿನಗಳಲ್ಲಿ ಪ್ರಾಥಮಿಕ ಶಿಕ್ಷಣದ ಕಾಲದಲ್ಲಿ ಅವರಿಗೆ ಸರಿಯಾದ ಫೌಂಡೇಶನ್ ಸಿಕ್ಕಿರೋದಿಲ್ಲ. ಸೊ ಇದನ್ನು ಸರಿ ಮಾಡಬೇಕು ಅಂತ ನಾನು ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೇನೆ. ಒಂದು ಶಾಲೆ ಅಂತ ನಾವೇ ಒಂದು ಆರಂಭ ಮಾಡಿದರೆ, ನಮಗೆ 10th ಇಂದ ಫಸ್ಟ್ PUC ಬರುವಾಗ ಯಾವುದೆಲ್ಲ ಕಾನ್ಸೆಪ್ಟ್ಗಳು ಸೈನ್ಸ್ನಲ್ಲಾಗಲಿ ಮ್ಯಾಥ್ಸಲ್ಲಾಗಲಿ ಮಕ್ಕಳಿಗೆ ತಿಳಿದಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಐಡಿಯಾ ಇದೆ. ಹಾಗಾಗಿ ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಹೈಸ್ಕೂಲ್ನಲ್ಲೇ 6ರಿಂದ 10ನೇ ಕ್ಲಾಸ್ವರೆಗೆ ತುಂಬ ಚೆನ್ನಾಗಿ ಆ ಕಾನ್ಸೆಪ್ಟ್ಸನ್ನು ಅವರಿಗೆ ನಾವು ಹೇಳಿಕೊಟ್ರೆ, ಮುಂದೆ ಅವರು PUCಗೆ ಬರುವಾಗ ಅವರಿಗೆ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಪೋಷಕರಿಗೆ ಹೇಗಿದೆ ಅಂತ ಹೇಳಿದ್ರೆ, ಶಿಕ್ಷಣದ ಆ ಒಂದು ಸೈಕಲ್ ಏನಿದೆ ಅದರಲ್ಲಿ ಪ್ರಮುಖ ಅಂತ ಹೇಳಿದ್ರೆ ಒಂದು 10th ಅಂತ ಅಂದ್ಕೊಳ್ತಾರೆ, ಸೆಕೆಂಡ್ PUC ಅಂತ ಅಂದ್ಕೊಳ್ತಾರೆ. ಅದನ್ನು ಬಿಟ್ಟರೆ ನಾವು MSc ಮಾಡ್ತೀವಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇದನ್ನ ಅಂದ್ಕೊಳ್ತಾರೆ. ಬಟ್ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದನ್ನು ಬಿಟ್ಟೇ ಬಿಡ್ತಾರೆ. ಸೊ ಒಬ್ಬ ಶಿಕ್ಷಕ ಆಗಿ, ಜೊತೆಗೆ ಈ ಶಿಕ್ಷಣದಲ್ಲಿ ನೀವು ಇಷ್ಟು ವರ್ಷ ಸೇವೆ ಸಲ್ಲಿಸಿ, ಈ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಮತ್ತು ಯಾಕೆ ಅಂತ? ನೋಡಿ, ಸಾಮಾನ್ಯವಾಗಿ ಮಕ್ಕಳು ದೈಹಿಕವಾಗಿ ಬೆಳೆಯುವಂಥ ಕಾಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ಇದರಲ್ಲಿ ದೈಹಿಕವಾಗಿ ಬೆಳೆಯೋದ್ರ ಜೊತೆಗೆ ಅವರು ಮಾನಸಿಕವಾಗಿ ಕೂಡ ಬೆಳಿಬೇಕು, ಬೌದ್ಧಿಕವಾಗಿ ಕೂಡ ಬೆಳಿಬೇಕು, ಅವರ ಲಾಜಿಕಲ್ ರೀಸನಿಂಗ್ ಸ್ಕಿಲ್ಸ್ ಬೆಳಿಬೇಕು, ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳಿಬೇಕು, ಆಮೇಲೆ ಅವರ ಒಂದು ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂತಾದರೆ ಇದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲೇ ಸಾಧ್ಯ. ಆ ಕಾಲದಲ್ಲಿ ನಾವು ಅವರಿಗೆ ಒಂದು ಎಜುಕೇಷನ್ನ ಮುಖಾಂತರ, ಒಂದು ಸಿಸ್ಟಮ್ನ ಮುಖಾಂತರ ಒಂದು ಒಳ್ಳೆಯ ಶಿಸ್ತನ್ನು ಕಲಿಸಿಕೊಟ್ರೆ, ಅದಕ್ಕೆ ಬೇಕಾದಂಥ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಮ್ಯೂಸಿಕ್ ಇರ್ಬೋದು, ಇದೆಲ್ಲದರ ಮುಖಾಂತರ ನಾವು ಅವರಿಗೆ ತುಂಬ ಚೆನ್ನಾಗಿ ಇನ್ಪುಟ್ಸ್ ಕೊಟ್ಟಾಗ ಮಾತ್ರ ಆ ಮಗು ಒಂದು ಉತ್ತಮ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಈಗ ನಿಮ್ಮ ಹೊಸ ಶಾಲೆಯನ್ನು ಆರಂಭ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಶಾಲೆ ಬಗ್ಗೆ ಹೇಳಿ, ಎಲ್ಲಿ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಹೇಗೆ? ಇದನ್ನು ನಾವು ವೇಣೂರು ಅಂತ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ವೇಣೂರು ಎನ್ನುವ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್. ಇದರಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ CBSE ಮಾದರಿನಲ್ಲಿ ನಾವು ಅದನ್ನು ಮಾಡ್ತೇವೆ. ಇಲ್ಲಿ ಏನಂತ ಹೇಳಿದರೆ, ಈ 21ನೇ ಶತಮಾನಕ್ಕೆ ಅದರ ಅವಶ್ಯಕತೆಗೆ ಅನುಗುಣವಾಗಿ ನಾವು ಏನೆಲ್ಲ ಮಕ್ಕಳಿಗೆ ಕೊಡಬೇಕು ಅದನ್ನೆಲ್ಲ ನಾವು ಅಳವಡಿಸಿಕೊಂಡಿದ್ದೇವೆ. ಅದು ಕೋಡಿಂಗ್ ಕ್ಲಾಸಸ್ ಇರ್ಬೋದು, AI ಕ್ಲಾಸಸ್ ಇರ್ಬೋದು, ಮೆಡಿಕಲ್ ಮತ್ತು JEE ಫೌಂಡೇಶನ್ ಕೋರ್ಸಸ್ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು, ಅದು ಗೇಮ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಅಳವಡಿಸಿಕೊಂಡು ಯಾವತ್ತೂ ನಮ್ಮ ಶಾಲೆಯಲ್ಲಿ ಕಲಿತಂಥ ಒಂದು ಮಗು ಮುಂದೆ ಜೀವನದಲ್ಲಿ ಹಿಂದೆ ಬೀಳಬಾರ್ದು ಎನ್ನೋ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ. ನಾವೇನೋ ಹೊಸತು ಮಾಡ್ತೀವಿ ಅಂತ ಹೊರಟಾಗ ಈ ಹಿಂದೆ ಹೇಗಿದೆ ಅನ್ನೋದನ್ನು ನಾವು ನೋಡ್ತೀವಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಸೊ ನೀವು ಈ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಏನು ಕೊರತೆ ಇದೆ ಅಂತ ರಿಸರ್ಚ್ ಮಾಡಿದಾಗ ಯಾವ ಕೊರತೆ ಇದೆ ಅಂತ ನಿಮ್ಗನ್ನಿಸ್ತು? ಆಮೇಲೆ PUC ಅದರ ನಂತರ ನಾವೇನು ಉನ್ನತ ಶಿಕ್ಷಣಕ್ಕೆ ಹೋಗ್ತೀವಲ್ಲ, ಅಲ್ಲಿ ಇಂಥದ್ದನ್ನು ನಾವು ಅಳವಡಿಸ್ಕೊಳ್ಬೋದಲ್ವಾ ಅಂತ ಅನಿಸಿದರೆ ಯಾವ ವಿಚಾರಗಳು ಅಂತ? ನೋಡಿ, ಶಾಲೆ ಅಂತ ಹೇಳಿದರೆ ಒಂದು ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳನ್ನು ಬೈಹಾರ್ಟ್ ಮಾಡುವ ಕಾರ್ಖಾನೆ ಥರ ಆಗೋಗಿದೆ. ಇದು ಈ ಥರ ಇರಬಾರ್ದು. ಒಂದು ಮಗುವಿನಲ್ಲಿ ಎಲ್ಲ ರೀತಿಯ ಫೀಲ್ಡ್ನಲ್ಲಿ ಕೂಡ ಅದು ಎಕ್ಸ್ಪರ್ಟ್ ಆಗಿರಬೇಕು.
ಆಗ ಮಾತ್ರ ಮುಂದೆ ಅದು ಸಮಾಜಕ್ಕೆ ಹೋದಾಗ ಸ್ವಲ್ಪ ಕಾಂಪಿಟಿಷನ್ನ ಕಾವು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ CBSE ಪಠ್ಯಕ್ರಮವನ್ನು ನಾವು ಅನುಸರಣೆ ಮಾಡುವಾಗ ಅಕಾರ್ಡಿಂಗ್ ಟು NCERT ಆಯಾ ವಯಸ್ಸಿಗೆ ಮ್ಯಾಥಮೆಟಿಕ್ಸ್ನಲ್ಲಿ ಇಷ್ಟು ಸ್ಕಿಲ್ ಇರಬೇಕು. ಒಂದು ಫಾರ್ ಎಕ್ಸಾಂಪಲ್ 6ನೇ ಕ್ಲಾಸ್ ಅಂತಂದರೆ ಇಷ್ಟು ಮ್ಯಾಥ್ಸ್ ಬರಬೇಕು, ಇಷ್ಟು ಸೈನ್ಸ್ ಬರಬೇಕು, ಇಷ್ಟು ಲ್ಯಾಂಗ್ವೇಜ್ ಸ್ಕಿಲ್ಸ್ ಬರಬೇಕಂತ ಇರುತ್ತೆ. ಅದು ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಅದರ ಜೊತೆಗೆ ಕ್ರೀಡೆಯಲ್ಲಾಗಿರ್ಬೋದು, ಕೋಡಿಂಗ್ನಲ್ಲಾಗಿರ್ಬೋದು, ಮ್ಯೂಸಿಕ್ನಲ್ಲಾಗಿರ್ಬೋದು, ಚಿತ್ರಕಲೆಯಲ್ಲಿ ಆಗಿರ್ಬೋದು, ಅದಕ್ಕೆ ನಾವು ಮಗುವಿಗೆ ಎಕ್ಸ್ಪೋಜರ್ ಕೊಡಬೇಕು. ಆಗ ಅದಕ್ಕೆ ಯಾವ ಫೀಲ್ಡ್ನಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡ್ ನನಗೆ ತುಂಬ ಗಟ್ಟಿಯಾಗಿ ಸೆಟ್ ಆಗುತ್ತೆ ಅಂತ ಮಗುವಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಮಾತ್ರ ಆ ಫೀಲ್ಡ್ನಲ್ಲಿ ಮುಂದೆ ತುಂಬ ಚೆನ್ನಾಗಿ ಮಗು ತೊಡಗಿಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳೋದಂತಾದರೆ, ಈಗ ಇಂಜಿನಿಯರಿಂಗ್ ಮಾಡುವಾಗ ಕಂಪ್ಯೂಟರ್ ಸೈನ್ಸ್ ತಗೊಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ತಾರೆ. ಸಾಮಾನ್ಯವಾಗಿ ತಗೊಳ್ಳೋದು ಯಾರು? PCMB ತಗೊಂಡ ಮಕ್ಕಳೇ ಜಾಸ್ತಿ ತಗೊಳ್ಳೋವಂಥದ್ದು ಜಾಸ್ತಿ. ಅದರ ಬದಲು ನಾವು ಒಂದು 4ನೇ ಕ್ಲಾಸಿಂದ 5ನೇ ಕ್ಲಾಸಿಂದನೇ ನಾವು ಅವರಿಗೆ ಕೋಡಿಂಗನ್ನು ಹೇಳಿಕೊಟ್ರೆ, ಅವರು ಆ್ಯಕ್ಚುಯಲ್ ಕೋಡಿಂಗನ್ನು ಇಂಜಿನಿಯರಿಂಗ್ ಕಲಿತಾಗ ಅವರು ತುಂಬ ಸ್ಟ್ರಾಂಗ್ ಇರ್ತಾರೆ. ಆಮೇಲೆ ಅವರಿಗೆ ಕಾಂಪಿಟೇಷನ್ನ ಬೀಟ್ ಮಾಡಲಿಕ್ಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 4th ಇಂದ 10th ಅಂದರೆ 7 ವರ್ಷ ಆಯಿತು. PUCನಲ್ಲೂ PCMC ತಗೊಂಡ್ರೆ 9 ವರ್ಷ ಆಯಿತು. 9 ವರ್ಷ ಕಂಪ್ಯೂಟರ್ ಸೈನ್ಸ್ ಕಲಿತು 9 ವರ್ಷ ಕೋಡಿಂಗ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನಂತರ ಅವರು ಇಂಜಿನಿಯರಿಂಗ್ನಲ್ಲಿ ಮತ್ತೆ ಕೋಡಿಂಗ್ ಕಲಿತ್ರೆ ಅವರು 100% ಕಾಂಪಿಟೇಷನ್ ಬೀಟ್ ಮಾಡ್ತಾರೆ. ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಬೆಸ್ಟ್ ಸಿಗುತ್ತೆ, ಬೆಸ್ಟ್ ಕೆಲಸ ಸಿಗುವ ಅವಕಾಶ ಇರುತ್ತೆ. ನಾನು ಇಂಜಿನಿಯರಿಂಗ್ ಅಂತ ಮಾತ್ರ ಅಲ್ಲ ಹೇಳ್ತಾ ಇರೋದಲ್ಲ, ಅದು ಕಾಮರ್ಸ್ ಫೀಲ್ಡ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ಕಲೆ ಇರ್ಬೋದು, ಯಾವ ಫೀಲ್ಡಿಗೆ ಹೋಗಬೇಕಾದ್ರೂ ಒಂದು ಉತ್ತಮ ಫೌಂಡೇಶನ್ ಸ್ಕೂಲ್ನಲ್ಲಿ ಸಿಕ್ಕಿದ್ರೆ ಮಾತ್ರ ಅವ್ರ ಜೀವನದಲ್ಲಿ ಯಶಸ್ಸು ಪಡಲಿಕ್ಕೆ ಸಾಧ್ಯ. ಕರೆಕ್ಟ್. ಸೊ ಅದಕ್ಕೆ ನಮ್ಮ ಶಾಲೆಯಲ್ಲಿ ನಾವು ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಸೌಲಭ್ಯ ಮಾಡಿಕೊಡ್ಬೋದು ಎಲ್ಲವನ್ನು ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಹೇಗಿದೆ ಅಂತ ಹೇಳಿದ್ರೆ, ನೀವು ಹೈಸ್ಕೂಲ್ ಮುಗಿಯೋವರೆಗೂ ಒಬ್ಬ ಮಗುಗೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಒಂದು ಹೈಸ್ಕೂಲ್ನಲ್ಲಿ 35ರಿಂದ 40% ಬಂತ ಆರ್ಟ್ಸ್ ತಗೊತೀನಿ, 40ರಿಂದ 60 ಬಂತ ಕಾಮರ್ಸ್ಗೆ ಹೋಗ್ತೀನಿ, ಅಮ್ಮಮ್ಮ ತಪ್ಪಿ 70ರಿಂದ 85 ಬಂದರೆ ಸೈನ್ಸ್ಗೆ ಹೋಗ್ತೀನಿ ಅಂತ. ಹೌದು, ಅಲ್ಲಿ ಏನು ಓದ್ತೀನಿ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ. ಖಂಡಿತ. ಸೊ ನೀವು ಪೇರೆಂಟ್ಸ್ಗೂ ಮೊದಲು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಲ್ವಾ ಅಂತ. 100% ಅಂದರೆ ನಾವು ಅಡ್ಮಿಷನ್ ಮಾಡುವಾಗಲೇ ಅವರಿಗೆ ಒಂದು ಅರಿವು ಮೂಡಿಸಬೇಕು. ಮಾರ್ಕ್ ಒಂದು ಕಡೆ, ಪ್ಯಾಷನ್ ಒಂದು ಕಡೆ. ಅದರ ಬಗ್ಗೆ ಸರಿಯಾದ ಬೈಫರ್ಕೇಶನ್ ಪೇರೆಂಟ್ಸ್ಗೂ ಇರಬೇಕು, ಮಗುವಿಗೂ ಐಡಿಯಾ ಇರಬೇಕು. ಕರೆಕ್ಟ್. ಅದು ಯಾವಾಗ ಮಗುವಿಗೆ ಯಾವಾಗ ಐಡಿಯಾ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಯೋಚನೆ ಮಾಡಲಿಕ್ಕೆ ನಾವು ಟೈಮ್ ಕೊಟ್ಟಾಗ. ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಬೆಳಗ್ಗೆ 9ರಿಂದ 5 ಗಂಟೆವರೆಗೆ ಕ್ಲಾಸು, ಸಂಜೆ ಟ್ಯೂಷನ್ನು, ಓದು ಓದು ಓದು, ಬಹ್ಯಾಟ್ ಮಾಡು, ಒಳ್ಳೆ ಅಂಕ ಸಿಕ್ಕಿದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಈ ಥರವೇ ನಾವು ಮಕ್ಕಳಿಗೆ ತುಂಬಿಸಿರ್ತೇವೆ. ಅದರ ಜೊತೆಗೆ ನಾವು ವಾರದಲ್ಲಿ 1 ಗಂಟೆ 2 ಗಂಟೆ ಅದಕ್ಕೆ ಯಾವುದು ಇಷ್ಟ ಅದರ ಬಗ್ಗೆ ಅದಕ್ಕೆ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅದು ನಿಜವಾಗಿಯೂ ಒಂದು ಸಬ್ಜೆಕ್ಟನ್ನು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜವಾಗಿಯೂ ನನಗೆ ಸೈನ್ಸ್ ಆಗುತ್ತಾ, ಸೈನ್ಸ್ನಲ್ಲಿ ಮುಂದೆ ನಾನು ಜೀರ್ಣಿಸ್ಕೊಳ್ಳಿಕ್ಕೆ ಆಗುತ್ತಾ, ಅಥವಾ ನಾವು ಕಾಮರ್ಸ್ ಫೀಲ್ಡಿಗೆ ಹೋಗಬೇಕಾ, ಅಥವಾ ನಾವೊಂದು ಜರ್ನಲಿಸ್ಟ್ ಆಗಬೇಕಾ, ಅಥವಾ ನಾನೊಂದು ಲಾಯರ್ ಆಗಬೇಕಾ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ನಾವು ಮಗುವಿಗೆ ಅವಕಾಶ ನಾವು ಶಾಲಾ ದಿನಗಳಲ್ಲೇ ಕೊಡಬೇಕು. ಆಗ ಮಾತ್ರ ಒಂದು ಕ್ಲಾರಿಟಿ. ಇಲ್ಲದಿದ್ದರೆ ನೀವು ಹೇಳಿದಾಗೆ ಪೇರೆಂಟ್ಸ್ ಡಿಸೈಡ್ ಮಾಡೋದು, 90% ಮೇಲೆ ಬಂದರೆ ಸೈನ್ಸ್ ಕಾಲೇಜು, 90% ಕೆಳಗೆ ಬಂದರೆ ಕಾಮರ್ಸು, ಇಲ್ಲ ಏನೂ ಇಲ್ಲ ಅಂದರೆ ಆರ್ಟ್ಸು, ಇಲ್ಲಾಂದರೆ ಸ್ವಲ್ಪ ಫೋರ್ಸ್ ಮಾಡಿ ಅದನ್ನು ನಾವು ಸೇರಿಸುವಂಥದ್ದು ಪೇರೆಂಟ್ಸ್. ನನ್ನ ಮಗ ಡಾಕ್ಟ್ರ್ ಆಗಲೇಬೇಕು, ಸೊ ಏನಾದರೂ ಮಾಡಿ ದುಡ್ಡು ಕೊಟ್ಟಾದರೂ ಬೆಸ್ಟ್ ಕಾಲೇಜಿಗೆ ಸೇರಿಸೋದು. ಹೌದು. ಅಲ್ಲಿ ಮಗುವಿಗೆ ಅದರ ಮನಸ್ಸಿಗೆ ಎಷ್ಟು ಪ್ರೆಷರ್ ಬೀಳುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅದನ್ನು ನಾವು ಈಗಲೇ ಯೋಚನೆ ಮಾಡಿಕೊಳ್ಳುವ ಅವಶ್ಯಕತೆ ಬಂದಿದೆ. ಈಗ ರೆಸಿಡೆನ್ಷಿಯಲ್ ಸ್ಕೂಲು, ಅದರಲ್ಲೂ ನೀವು ಪ್ರಾಥಮಿಕ ಮತ್ತು ಪ್ರೌಢ ಅಂತ ಹೇಳಿದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ. ಸಣ್ಣ ಮಕ್ಕಳು ಇರ್ತಾರೆ, ಅವರು ನೋಡ್ಕೊಳ್ಬೇಕು. ಇದಕ್ಕೆಲ್ಲ ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಿ ಇಂದ? ರಿಸ್ಕ್ ಅಂತ ಹೇಳಿದರೆ, ಈಗ ಮನೆಯಲ್ಲಿ ನಾವು ಮಕ್ಕಳನ್ನು ನೋಡಿಕೊಳ್ಳುವ ಹಾಗೆ ಅದನ್ನು ನಾವು ರಿಸ್ಕ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ನಮ್ಮ ಶಾಲೆಗೆ ಒಂದು ಮಗುವನ್ನು ಪೇರೆಂಟ್ಸ್ ಸೇರಿಸಿದ್ರು ಅಂತ ಹೇಳಿದರೆ ಅದರ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಅದರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು, ಅದರ ಶಿಸ್ತಿನ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು. ಹೌದು. ಅದರಲ್ಲಿ ಬರಬೇಕಾದಂತಹ ಸಂಸ್ಕಾರದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಾಗತ್ತೆ. ಸೊ ಇದಕ್ಕೆ ಬೇಕಾದ ಹಾಗೆ ನಾವು ನರ್ಸ್ ಫೆಸಿಲಿಟಿಗಳನ್ನು ಇರ್ಬೋದು, ವಾರ್ಡನ್ಗಳ ಫೆಸಿಲಿಟಿಗಳನ್ನು ಇರ್ಬೋದು, ಡಾಕ್ಟರ್ ಫೆಸಿಲಿಟಿಗಳನ್ನು ಇರ್ಬೋದು, ಕೌನ್ಸಿಲರ್ಸ್ಗಳಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟು ಅನುಭವಿ ವ್ಯಕ್ತಿಗಳನ್ನೇ ನಾವು ಆರಿಸಿಕೊಂಡು ಶಾಲೆಯಲ್ಲಿ ಇಟ್ಟಿರ್ತೇವೆ. ಓಕೆ. ಮತ್ತು ಒಂದು ಸಾಮಾನ್ಯವಾಗಿ ಮಗುವಿಗೆ ಏನಂತ ಹೇಳಿದರೆ, ಮನೆಯಲ್ಲಿ ಆದರೆ ಸ್ವಲ್ಪ ಫೀವರ್ ಬಂದರೆ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಹೌದು. ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಹಾಸ್ಟೆಲ್ನಲ್ಲಿ ನೋಡಿದ ಕೂಡಲೇ ವಾರ್ಡನಿಗೆ ಕೆಲವೊಮ್ಮೆ ಗೊತ್ತಾಗದೇ ಇರ್ಬೋದು. ಅದಕ್ಕೆ ನಾವು ರೆಸಿಡೆನ್ಷಿಯಲ್ ಟೀಚರ್ಸನ್ನು ಇಟ್ಟಿದ್ದೇವೆ,
ನರ್ಸ್ಗಳನ್ನು ಇಟ್ಟಿದ್ದೇವೆ, ಕೌನ್ಸಿಲರ್ಸ್ಗಳನ್ನು ಇಟ್ಟಿದ್ದೇವೆ. ಹ್ಮ್ ಹ್ಮ್ ಅವರು ಊಟ ಮಾಡಲಿಕ್ಕೆ ಬಂದಾಗ ಆಗಿರ್ಬೋದು, ಅವರೊಂದು ಪ್ರೇಯರ್ ಮಾಡುವಾಗ ಆಗಿರ್ಬೋದು, ಹ್ಮ್ ಹ್ಮ್ ಅವರು ಕ್ಲಾಸ್ನಲ್ಲಿ ಪಾಠಗಳನ್ನು ಆಲಿಸುವ ರೀತಿಯಲ್ಲಿಯೇ ನಾವು ಅವ್ರನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಹ್ಮ್ ಎಷ್ಟೋ ಸ್ವಲ್ಪ ಈ ಹಾಸ್ಟೆಲ್ನಲ್ಲಿ ಏನೋ ಒಂಚೂರು ಜ್ವರ ಅಂದರೆ ನಾವೇ ಸ್ವಲ್ಪ ಹೇಳಬೇಕಾಗತ್ತೆ. ಹ್ಮ್ ಅದಕ್ಕೆ ಬೇಕಾದ ಎಲ್ಲ ಅರಿವುಗಳನ್ನು ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಅದನ್ನು ನಾವು ಕೊಟ್ಟು ನಾವು ತುಂಬ ಒಂದು ಚೆಂದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಸೇಫ್ಟಿ ಕೂಡ ಭಾಳ ಇಂಪಾರ್ಟೆಂಟ್. ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಅವ್ರನ್ನ ಭಾಳ ನಾಜೂಕಾಗಿ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಪಾಪ ಹೆತ್ತವರು ಮನೆಯಿಂದ ಕಳಿಸಿರ್ತಾರೆ ನಿಮ್ಮ ಮೇಲಿನ ಜವಾಬ್ದಾರಿಯಿಂದ. ಹಾಗಾಗಿ ಆ ಸೇಫ್ಟಿನ ಹೇಗೆ ಎನ್ಶೂರ್ ಮಾಡ್ತೀರಿ ಅಂತ ಪೋಷಕರಿಗೆ? ತುಂಬ ಒಳ್ಳೆಯ ಕ್ವಶನನ್ನು ಕೇಳಿದ್ದೀರಿ. ಸೇಫ್ಟಿ ಅಂತ ಹೇಳಿದರೆ ಸ್ಕೂಲ್ ಎಜುಕೇಷನಲ್ಲಿ ಮಕ್ಕಳು ಟೀನೇಜಲ್ಲಿ ಇರ್ತಾರೆ. ಹ್ಮ್ ನಾವು ಬೇರೆ ಬೇರೆ ರೀತಿಯಲ್ಲಿ ಈಗ ಒಂದು ಪೇರೆಂಟ್ಸ್ ನಮ್ಮ ಶಾಲೆಗೆ ಮಗುವನ್ನು ಸೇರಿಸಿ ಮನೆಯಲ್ಲಿ ನೆಮ್ಮದಿಯಲ್ಲಿ ಇರಬೇಕು ಅಂತ ಹೇಳಿದರೆ ನಾವು ಸೇಫ್ಟಿಯನ್ನು ಕೊಡಲೇಬೇಕಾಗುತ್ತೆ. ಕರೆಕ್ಟ್. ಅದು ಬೇರೆ ಬೇರೆ ರೀತಿಯ ಆಸ್ಪೆಕ್ಟ್ಗಳಿರುತ್ತೆ. ಕಮ್ಯುನಿಕೇಷನ್ ಇರ್ಬೋದು. ಈಗ ಮಗು ಮನೆಯಲ್ಲಿದ್ದಾಗ ಫೋನನ್ನೇ ಹಿಡ್ಕೊಂಡಿರುತ್ತೆ. ಫೋನು ಮಗುವಿನ ಕೈಯಲ್ಲಿ ಕೊಟ್ಟು ಅದು ಮನೆಯಲ್ಲಿದ್ದರೂ ಸೇಫ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೌದು. ಈಗ ನಾವು ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಅದಕ್ಕೆ ಫೋನ್ ಇರೋದಿಲ್ಲ. ಫೋನ್ ಇರೋದಿಲ್ಲ ಅಂತ ಹೇಳಿದರೆ ಅದು ಈಗಿನ ಕಾಲಕ್ಕೆ ಬೇಕಾದ ಫೆಸಿಲಿಟಿ ಇರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫೋನ್ನ ಬದಲು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅದಕ್ಕೆ ಬೇಕಾದ ನಾಲೆಜ್ ಅದನ್ನು ಪಡ್ಕೊಳ್ಬೋದು. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ನಮ್ಮ ಸ್ಕೂಲ್ನಲ್ಲಿ ಇದೆ. ಅದಕ್ಕೆ ಬೇಕಾದ ಡಿಜಿಟಲ್ ಲೈಬ್ರರಿ ಇದೆ, ಲ್ಯಾಂಗ್ವೇಜ್ ಲ್ಯಾಬ್ ಇದೆ. ಸೊ ಅದನ್ನೆಲ್ಲ ಆಗ ಏನಾಗುತ್ತೆ, ನಮ್ಮ ಸೂಪರ್ವಿಷನ್ನಲ್ಲಿ ಅವರು ಜ್ಞಾನಾರ್ಜನೆ ಮಾಡ್ತಾರೆ. ಆಗ ತಪ್ಪುದಾರಿ ಹಿಡಿಯುವಂಥ ಸಾಧ್ಯತೆಗಳು ಇಲ್ಲ. ಮತ್ತು ಈಗ ಫೋನ್ನ ವಿಚಾರ ಕೂಡ, ಫೋನ್ ಅಂತೇಳಿ ಫೋನ್ ಕೊಡದಿದ್ದರೆ ಪೇರೆಂಟ್ಸ್ ಜೊತೆ ಮಕ್ಕಳು ಮಾತಾಡಲೇಬೇಕಾಗುತ್ತೆ. ಹೌದು. ಅದಕ್ಕೆ ನಮ್ಮಲ್ಲಿ ಕಾರ್ಡ್ ಸಿಸ್ಟಮ್ ಅಂತ ಇರುತ್ತೆ. ಆ ಕಾರ್ಡ್ನಲ್ಲಿ ತಂದೆ ತಾಯಿಯ ನಂಬರ್ ಮಾತ್ರ ಇರುತ್ತೆ. ಒಂದು ತಂದೆಗೆ ಕಾಲ್ ಮಾಡಬೇಕು, ಇಲ್ಲ ತಾಯಿಗೆ ಕಾಲ್ ಮಾಡಬೇಕು. ತಂದೆ ತಾಯಿ ಹತ್ರ ಮಾತಾಡಿದರೆ ನಮಗೇನು ತೊಂದರೆ ಇಲ್ಲ, ಮಕ್ಕಳು ದಾರಿ ತಪ್ಪುವ ಸಾಧ್ಯತೆಗಳು ಯಾವುದು ಕೂಡ ಇಲ್ಲ. ಮತ್ತು ಕ್ಯಾಂಪಸ್ನಲ್ಲಿ ಸೆಕ್ಯೂರಿಟಿ ಕೂಡ ಪ್ರತಿ ಹಾಸ್ಟೆಲ್ಗೆ 2 ಸೆಕ್ಯೂರಿಟಿ ಇರ್ತದೆ. ಕ್ಯಾಂಪಸ್ಗೆ ಸೆಕ್ಯೂರಿಟಿ ಇರುತ್ತೆ. ಕ್ಯಾಂಪಸ್ಗೆ ಎಲ್ಲಿಂದ ಕೂಡ ಯಾರು ಕೂಡ ಹೊರಗಿನವರು ಬರಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಮೆಷರ್ಗಳನ್ನು ನಾವು ಕ್ಯಾಂಪಸ್ಸಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಈ ಶಿಕ್ಷಣವನ್ನು ಹೊರತುಪಡಿಸಿದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ರ ಬಗ್ಗೆ ಹೇಳೋದಾದರೆ? ನೋಡಿ, ಮಗುವಿನ ದೈಹಿಕ ಬೆಳವಣಿಗೆ ಇರ್ಬೋದು, ಮಾನಸಿಕ ಬೆಳವಣಿಗೆ ಇರ್ಬೋದು, ಇದರಲ್ಲಿ ಕ್ರೀಡೆ ತುಂಬ ಇಂಪಾರ್ಟೆಂಟು. ಇಂಡೋರ್ ಗೇಮ್ಸ್ ತುಂಬ ಇಂಪಾರ್ಟೆಂಟು. ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ವಿಶಾಲವಾದ ಒಂದು ಮೈದಾನ ಇದೆ. ಸೊ ಇಂಡೋರ್ ಗೇಮ್ಸ್ಗೆ ಕೂಡ ತುಂಬ ಆಪ್ಷನ್ಸ್ ಇದೆ. ಚೆಸ್ ಕ್ಲಬ್ ಇದೆ. ಸೊ ಕೋಡಿಂಗ್ ಕ್ಲಾಸಸ್ಗಳಿದ್ದಾವೆ. ಆಮೇಲೆ ಬೇರೆ ಬೇರೆ ಪ್ರಕಾರದ ನೃತ್ಯವನ್ನು ಹೇಳ್ಕೊಡ್ಲಿಕ್ಕೆ ಟ್ರೈನರ್ಸ್ ಬರ್ತಾರೆ. ಕ್ಲಾಸಿಕಲ್ ಮ್ಯೂಸಿಕ್ ಹೇಳ್ಕೊಡ್ಲಿಕ್ಕೆ ಟ್ರೈನರ್ಸ್ ಬರ್ತಾರೆ. ಸೊ ಹೀಗಾಗಿ ಈಗ 9 to 4 ಏನು ಕ್ಲಾಸಸ್ ಆದರೂ ಅದರ ನಂತರ ಕೂಡ ನಾವು ಮಕ್ಕಳನ್ನ ಎಂಗೇಜ್ ಆಗಿ ಇರ್ತೇವೆ. ಸೊ ಪಾಠಕ್ಕೆ ಬರುವಾಗಲೂ ಅವರು ಖುಷಿಯಲ್ಲಿ ಪಾಠ ಕೇಳಲಿಕ್ಕೆ ಬರೋ ಹಾಗೆ ಆಗಬೇಕು. ಕ್ಲಾಸ್ ಆದ ನಂತರ ಕೂಡ ಅವರು ಖುಷಿಯಾಗಿ ಅವರು ಎಂಗೇಜ್ ಆಗಬೇಕು. ಅವರನ್ನು ಐಡಲ್ ಇಡಬಾರ್ದು ನಾವು. ಕರೆಕ್ಟ್. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ಏನದು ವರ್ಕ್ಶಾಪ್ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ನೀವೊಂದು 6 ಗಂಟೆ 7 ಗಂಟೆ ಟೀಚ್ ಮಾಡ್ತೀರಾ, ಆಮೇಲೆ ಸುಮ್ಮನೆ ಇರ್ತಾರೆ ಮಕ್ಕಳು, ಅದನ್ನು ಎಂಗೇಜ್ ಮಾಡಬೇಕು. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಬಗ್ಗೆ ನೀವು ಮಾತಾಡಿದ್ರಿ. ಅದಕ್ಕೆ ಬೇಕಾದಂಥ ಫ್ಯಾಕಲ್ಟೀಸು, ಶಿಕ್ಷಕರು, ಡ್ರಾಯಿಂಗ್ ಕ್ಲಾಸಸ್ ಇರ್ಬೋದು ಅಥವಾ ಮ್ಯೂಸಿಕ್ ಕ್ಲಾಸಸ್ ಇರ್ಬೋದು. ಅದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇರೋ ಟೀಚರ್ಸನ್ನು ನಾವು ರಿಕ್ರೂಟ್ ಮಾಡಿಕೊಂಡಿದ್ದೇವೆ. ಆಮೇಲೆ ಸಾಮಾನ್ಯವಾಗಿ ನಾವು ಟೀಚರ್ಸ್ನ ರಿಕ್ರೂಟ್ ಮಾಡುವಾಗ ಒಂದು ಮಲ್ಟಿ ಟ್ಯಾಲೆಂಟೆಡ್ ಟೀಚರ್ಸ್ನ ರಿಕ್ರೂಟ್ ಮಾಡ್ಕೊಳ್ತೇವೆ. ಓಕೆ. ಸೊ ಆಗ ಏನಾಗುತ್ತೆ, ಅವರಿಗೆ ಒಂದು ಕಂಪ್ಲೀಟ್ನೆಸ್ ಕೊಡಲಿಕ್ಕೆ ಆಗುತ್ತೆ, ಎಜುಕೇಷನ್ನಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಆಗುತ್ತೆ. ಈಗ ಪ್ರಾಥಮಿಕ ಮತ್ತು ಪ್ರೌಢ ಈ ಅವಸ್ಥೆ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಒಬ್ಬ ಮಗುವಿಗೆ. ಸೊ ಈ ಟೈಮ್ನಲ್ಲಿ ನಾವು ಏನು ಫೌಂಡೇಶನನ್ನು ಹಾಕ್ತೀವೋ ಆ ಫೌಂಡೇಶನ್ಗೆ ತಕ್ಕಂತೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಈಗ ಬೇರೆ ಬೇರೆ ಸ್ಕೂಲ್ಗಳಲ್ಲೂ ಕೂಡ ಈ IIT ಆಗಿರ್ಬೋದು ಅಥವಾ JEE ಆಗಿರ್ಬೋದು, ಮೆಡಿಕಲ್ಗಾಗಿರ್ಬೋದು, ಇದನ್ನೆಲ್ಲ ಮಾಡೋದಕ್ಕೆ ಫೌಂಡೇಶನ್ ಕ್ಲಾಸಸ್ ಅಂತ ಮಾಡ್ತಾರೆ ಮಕ್ಕಳನ್ನು ಬೆಳೆಸೋದಕ್ಕೆ. ಸೊ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಮಾಡ್ತೀವಿ. ಅದರ ಡಿಫ್ರೆನ್ಸ್ ಏನು ಅಂತ, ನಾವು ಹೇಗೆ ಭಿನ್ನವಾಗಿ ಮಾಡ್ತೀವಿ? ಈಗ ನೋಡಿ, ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗಬೇಕಾದ್ರೆ ಮಕ್ಕಳು 3 ವರ್ಷ 4 ವರ್ಷ ಸೆಕೆಂಡ್ PUC ಆದಮೇಲೆ ರಿಪೀಟ್ ಮಾಡಿ ಮತ್ತೆ ಗೌರ್ಮೆಂಟ್ ಸೀಟ್ಸ್ ಪಡೆದುಕೊಳ್ತಾರೆ. ಈಗ ಒಂದು IIT ಸೀಟ್ ಸಿಗಬೇಕಾದ್ರೂ ಕೂಡ ಹಾಗೆಯೇ. ಈಗ ಒಂದು ಯಾವುದೋ ಶಾಲೆಯಲ್ಲಿ ನಿಮಗೆ ಸೀಟ್ ಸಿಗಬೇಕಂತಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಸೀಟ್ ಸಿಗ್ಲಿಕ್ಕೆ ಆಗುತ್ತೆ. ಆದರೆ ಒಂದು IITನಲ್ಲಿ ಸೀಟ್ ಸಿಗಬೇಕು ಅಂತಾದರೆ ಎಷ್ಟು ದುಡ್ಡು ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಅದು ನಿಮಗೆ ರ್ಯಾಂಕ್ ಬಂದರೆ ಮಾತ್ರ IIT ಕಾಲೇಜ್ನಲ್ಲಿ ಸೀಟ್ ಸಿಗುವಂಥದ್ದು. ಕರೆಕ್ಟ್. ಸೊ ಇಲ್ಲಿ ಸಕ್ಸಸ್ ಸಿಗಬೇಕು ಅಂತಾದರೆ ನಾವು ತುಂಬ ಚೆನ್ನಾಗಿ ಫೌಂಡೇಶನ್ ಕ್ಲಾಸಸ್ ಕೊಡಲೇಬೇಕಾಗುತ್ತೆ. ಈಗ ನಾನು ಒಂದು 15 ವರ್ಷಗಳಿಂದ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೇನೆ. JEE ಅಡ್ವಾನ್ಸ್ಡ್ ಮತ್ತು JEE ಮೇನ್ಸ್ಗೆ ಕೋಚಿಂಗ್ ಕೊಡ್ತಾ ಇದ್ದೇನೆ. ಇಲ್ಲಿ 10th ಸ್ಟ್ಯಾಂಡರ್ಡಿಂದ PUCಗೆ ಬರುವಾಗ ಮಕ್ಕಳಿನಲ್ಲಿ ಯಾವುದೆಲ್ಲ ಫೀಲ್ಡ್ನಲ್ಲಿ ಫೌಂಡೇಶನ್ ಕೊರತೆಗಿದೆ ಅದನ್ನು ನಾನು 3-4 ವರ್ಷಗಳಿಂದ ಲಿಸ್ಟ್ ಮಾಡ್ತಾ ಇದ್ದೇನೆ.
ಅದಕ್ಕೆ ಸರಿಯಾಗಿ ನಾವು ಫೌಂಡೇಶನ್ ಕೋರ್ಸಲ್ಲಿ ಏನು ಸಿಲೆಬಸ್ ಇದೆ ಅದನ್ನು ನಾನೇ ಪರ್ಸ್ನಲಿ ಎಡಿಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಓಕೆ. ಮತ್ತು ಈಗ ಫೌಂಡೇಶನ್ ಕ್ಲಾಸಸ್ ಮಾಡಬೇಕಾದ್ರೆ ನೀಟ್ ಮತ್ತು JEE ನಿಜವಾಗ್ಲೂ ಜೀವನದಲ್ಲಿ ನೀಟ್ JEE ಟ್ರೈನಿಂಗ್ ಕೊಟ್ಟವರು ಅದನ್ನು ಕ್ಲಾಸಸ್ ಮಾಡಿದರೆ ಮಾತ್ರ ಜಾಸ್ತಿ ಇಫೆಕ್ಟಿವ್ ಆಗಿರುತ್ತೆ. ಅಂಥ ಫ್ಯಾಕಲ್ಟಿಗಳನ್ನೇ ನಾವು ರಿಕ್ರೂಟ್ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಇಲ್ಲಿ ಪ್ರೆಷರ್ ಅಂತ ಬರೋದಿಲ್ಲ. ಪ್ರೆಷರ್ ಅಂತ ಯಾವಾಗ ಆಗುತ್ತೆ, ಸಡನ್ಲಿ ನೀವು PUCಯಲ್ಲಿ ಮಕ್ಕಳನ್ನ ಹಾಕಿ ನೀಟ್ ಓದಿ JEE ಓದಿ ಎಲ್ಲ ಓದಿ ಅಂತ ಹೇಳಿದರೆ ಪ್ರೆಷರ್ ಆಗೋದು. ನಾವು 6ನೇ ಕ್ಲಾಸಿಂದನೇ ಸ್ವಲ್ಪ ಸ್ವಲ್ಪ ವಾರದಲ್ಲಿ 2 ಗಂಟೆ ಸ್ವಲ್ಪ ಅವರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನು ಹೇಗೆ ಎಕ್ವೈರ್ ಮಾಡೋದು, ಇದನ್ನೆಲ್ಲ ನಾವು ಹೇಳ್ಕೊಡ್ತೇವೆ. ಆಗ ಅವರಿಗೆ ಏನಾಗುತ್ತೆ, PUCಗೆ ಹೋದಾಗ ತುಂಬ ಸುಲಭವಾಗಿ ಈ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ರೀತಿ ನಾವು ತುಂಬ ಚೆನ್ನಾಗಿ ಟೀಚರ್ಸ್ಗಳನ್ನು ರಿಕ್ರೂಟ್ ಮಾಡಿ ನಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ದೇವೆ. ಈಗ ನೀವು PUC ನಂತರ ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರಿಗೊಂದು ಗ್ರಾಸ್ಪಿಂಗ್ ಪವರ್ ಅಂತ ಇರುತ್ತೆ. ಓಕೆ, ಇದನ್ನೆಲ್ಲ ನಾನು ತಿಳ್ಕೊಳ್ಬೋದು, ಕೋಡಿಂಗ್ ಅಂದರೆ ಏನು ಇದನ್ನು ತಿಳ್ಕೊಳ್ಬೋದು ಅಂತ. ಮಕ್ಕಳಲ್ಲಿ ಆ ಥರದ ಪವರ್ ಇರುತ್ತಾ? ಅವ್ರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ನೋಡಿ, ನೀವು NCERT ಸಿಲೆಬಸ್ಸನ್ನು ಅಬ್ಸರ್ವ್ ಮಾಡಿದರೆ ಸೈನ್ಸ್ನಲ್ಲಿ ಯಾವ ಕಾನ್ಸೆಪ್ಟ್ಗಳು ಯಾವ ಚಾಪ್ಟರ್ಗಳು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ 7th ಬರುತ್ತೋ ಅದೇ ಚಾಪ್ಟರ್ಸ್ 8th 9th 10th ಬರುತ್ತೆ. ಅದೇ ಚಾಪ್ಟರ್ಸ್ 11th ಮತ್ತು 12th ಬರುವಂಥದ್ದು. ಈಗ ಎಜುಕೇಷನ್ ಸಿಸ್ಟಮ್ನ ಪ್ರಾಬ್ಲಮ್ ಏನಂತ ಹೇಳಿದರೆ 5th 6th 7th ಬೈಹರ್ಟ್ ಮಾಡಿಸ್ತಾರೆ, 8th 9th 10th ಬೈಹರ್ಟ್ ಮಾಡಿಸ್ತಾರೆ. ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಆ ಬೈಹರ್ಟ್ ಮಾಡಿಸೋದ್ರ ಬದಲು ಆ ಕಾನ್ಸೆಪ್ಟನ್ನು ಮಗುವಿಗೆ ಅರ್ಥ ಮಾಡಿಸೋದ್ರಲ್ಲಿ ಪ್ರಾಕ್ಟಿಕಲ್ ಮಾಡುವಂಥ ಮುಖಾಂತರ, ವರ್ಕ್ಶಾಪ್ಸ್ ಮಾಡುವಂಥ ಮುಖಾಂತರ ಆ ಪ್ರಾಬ್ಲಮ್ ಸಾಲ್ವಿಂಗನ್ನು ನಾವು ಅದಕ್ಕೆ ಕಲಿಸಿಕೊಡ್ಬೇಕು. ಸೊ ಆಗ ಏನಾಗುತ್ತೆ, ಆಗ ಮಕ್ಕಳಿಗೆ ತುಂಬ ಈಸಿಯಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ 9th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಿಗೆ ಬರುವಾಗ 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ 9th ಸ್ಟ್ಯಾಂಡರ್ಡ್ ಇದೊಮ್ಮೆ ಸಿಲೆಬಸ್ ನೋಡಿದರೆ ಇದು ತುಂಬ ಸುಲಭ ಇದೆಯಲ್ಲ ಅಂತ ಅನ್ಸುತ್ತೆ. ಯಾವಾಗಲೂ ಹಾಗೆ, ಹಿಂದಿನ ಕ್ಲಾಸ್ ನಮಗೆ ಭಾರಿ ಸುಲಭ ಇದೆ, ಇದರಲ್ಲಿ ಯಾಕೆ ನನಗೆ 60% ಬಂತು, 100ಕ್ಕೆ 100 ಬರ್ಬೋದಿತ್ತಲ್ಲ ಅಂತ. ಈ ಫೌಂಡೇಶನ್ ಕ್ಲಾಸಲ್ಲಿ ನಾವು ಏನು ಮಾಡ್ತೇವೆ, ಈಗ ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡಲ್ಲಿ ಒಂದು ಫೌಂಡೇಶನ್ ಕ್ಲಾಸ್ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಆ ಸಿಲೆಬಸ್ಗೆ ಸಂಬಂಧಪಟ್ಟೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ, ಪ್ರಾಬ್ಲಮ್ಸನ್ನು ಫ್ರೇಮ್ ಮಾಡಿ ನಾವು ಫೌಂಡೇಶನ್ ಕ್ಲಾಸಸ್ ಮಾಡ್ತೇವೆ. ಆಗ ಮತ್ತೆ ಇದು ಬೋರ್ಡ್ ಸಿಲೆಬಸ್ಗೆ ಬರುವಾಗ ಮಗುವಿಗೆ ತುಂಬ ಈಸಿ ಅಂತ ಅನಿಸುತ್ತೆ. ಆಗ ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಮಗು ಏನಂತ ಹೇಳಿದರೆ ಒಂದು ಮಗುವಿನ ಮನಸ್ಸು ಒಂದು ಹಸಿ ಗೋಡೆ ಇದ್ದ ಹಾಗೆ. ಹೌದು, ಅದು ನೀವು ಎಷ್ಟೇ ಇನ್ಪುಟ್ ಕೊಟ್ಟರು ಅದು ತಗೊಳ್ಳುತ್ತೆ. ಏಜ್ ಜಾಸ್ತಿ ಆದ ಮೇಲೇ ಅದು ಸ್ವಲ್ಪ ಪ್ರಾಬ್ಲಮ್. ಎಷ್ಟೇ ಇನ್ಪುಟ್ ಕೊಟ್ಟರು ಅದು ತಗೊಳ್ಳೋದಿಲ್ಲ. ಮಗುವಿನ ಮನಸ್ಸು ಎಷ್ಟೇ ಇನ್ಪುಟ್ ಕೊಟ್ಟರು ಅದು ತಗೊಳ್ಳುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ. ಈಗ ನೀವು ನೋಡಿರ್ಬೋದು, ಈಗ ರೀಸೆಂಟ್ ಯಂಗೆಸ್ಟ್ ಚೆಸ್ ವರ್ಲ್ಡ್ ಚಾಂಪಿಯನ್ ಯಾರಂತ ಹೇಳಿದ್ರೆ ಗುಕೇಶ್. 19ನೇ ವರ್ಷಕ್ಕೆ ಅವನು ಅಷ್ಟು ಅಚೀವ್ಮೆಂಟ್ ಮಾಡಿದ. ಯಂಗ್ ಏಜಲ್ಲೇ ಜಾಸ್ತಿ ಕಲೀಲಿಕ್ಕೆ ಆಗುವಂಥದ್ದು, ಯಂಗ್ ಏಜಲ್ಲೇ ಜಾಸ್ತಿ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುವಂಥದ್ದು. ನೀವು ನೋಡಿ 3 ವರ್ಷ 4 ವರ್ಷ 5 ವರ್ಷದ ಮಗುವಿನಲ್ಲಿ ಇರುವ ಕ್ಯೂರಿಯಾಸಿಟಿ ಒಂದು ಬೆಳೆದ ಮೇಲೆ ಅವರಿಗೆ ಇರೋದಿಲ್ಲ. ಈಗ ನಾನು PGನಲ್ಲಿ ಮುಂಚೆ ಕ್ಲಾಸಸ್ ಮಾಡ್ತಾ ಇದ್ದೆ, ಸುಮ್ಮನೆ ಕ್ಲಾಸ್ ಕೇಳ್ತಾ ಇರ್ತಾರೆ, ಯಾವಾಗ ಇವ್ರದ್ದು ಪೀರಿಯಡ್. ನೀವು ಅದೇ ನೀವು ಮಕ್ಕಳಿಗೆ ಪಾಠ ಮಾಡಿ 100 ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸಿಗೆ ಆನ್ಸರ್ ಮಾಡುವಂಥ, ಕ್ವಶನ್ಸ್ ಈಸಿಯಾಗಿ ಫ್ರೀಯಾಗಿ ಕ್ವಶನ್ ಕೇಳುವಂಥ ಒಂದು ನೀವು ಟೈಮ್ ಆ್ಯಂಡ್ ಸ್ಪೇಸನ್ನು ನೀವು ಶಾಲೆಯಲ್ಲಿ ಕ್ರಿಯೇಟ್ ಮಾಡಿಕೊಡ್ಬೇಕು. ಅದು ಈ ಫೌಂಡೇಶನ್ ಕ್ಲಾಸಿಂದ ಮಾತ್ರ ಸಾಧ್ಯ. ಇದನ್ನು ನಾವು ಇಫೆಕ್ಟಿವ್ ಮಾಡಿದರೆ 100% ಮಕ್ಕಳು ಎಲ್ಲದನ್ನು ಗ್ರಾಸ್ಪ್ ಮಾಡ್ಕೊಳ್ತಾರೆ. PUCಗೆ ಹೋದಾಗ ಅವರಿಗೆ ಕೇಕ್ ವಾಕ್ ಆಗುತ್ತೆ, ತುಂಬ ಈಸಿಯಾಗಿ ಅದನ್ನು ಕಲ್ತ್ಕೊಳ್ಳಿಕ್ಕಾಗುತ್ತೆ. ಯಾವುದೇ ರೀತಿಯ ಪ್ರೆಷರ್ ಮಕ್ಕಳಿಗೆ ಬರೋದಿಲ್ಲ. ಕರೆಕ್ಟ್. ಈಗ ಎಜುಕೇಷನ್ ಈ ಎಕ್ಸಾಮ್ ಓರಿಯೆಂಟೆಡ್ ಆಗಿಬಿಟ್ಟಿದೆ. ಯಾವ ಪರೀಕ್ಷೆ ಬರುತ್ತೆ ಅದಕ್ಕೆ ಮಾತ್ರ ಓದು, ಇನ್ನೇನು ಪರೀಕ್ಷೆ ಬರೋ 1 ವಾರದ ಮುಂಚೆ ಓದು. ಸೊ ಪರೀಕ್ಷೆಗಳಿಗೆ ನಿಮ್ಮಲ್ಲಿ ಹೇಗೆ ಪ್ರಿಪೇರ್ ಮಾಡ್ತೀರಿ ಇಂಥ ಮಕ್ಕಳನ್ನ? ಪರೀಕ್ಷೆ ಅನ್ನುವಂಥದ್ದು ಅಕಾಡೆಮಿಕ್ ಸಿಸ್ಟಮ್ನಲ್ಲಿ ಇನ್ನೆವಿಟೇಬಲ್. ಈಗ 9 to 4 ನಾವು ಏನು ಕ್ಲಾಸಸ್ ಮಾಡ್ತೇವೆ ಅದರಲ್ಲೇ ತುಂಬ ಚೆನ್ನಾಗಿ ನಾವು ಅದನ್ನು ಹೇಳಿಕೊಡ್ತೇವೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದರೆ ಟೀಚರ್ಸ್. ಟೀಚರ್ ಚೆನ್ನಾಗಿಲ್ಲ, ನೀವು 9 to 4 ಮಾಡಿ 24 hour ಪಾಠ ಮಾಡಿದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಮಕ್ಕಳಿಗೆ ಓದುವಂಥ ಒಂದು ಮನಸ್ಸು ಬರೋದಿಲ್ಲ. ನೀವೇ ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಶಾಲಾ ದಿನಗಳಲ್ಲಿ, ಶಾಲೆಯಲ್ಲಿ ಒಂದು 15 ಟೀಚರ್ ಇದೆ, 2 ಟೀಚರ್ ಮಾತ್ರ ನಿಮಗೆ ಫೇವ್ರೇಟ್. ಯಾಕೆ ಅಂತ ಹೇಳಿದ್ರೆ ಅವರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ, ಮನಸ್ಸಿಗೆ ಮುಟ್ಟು ಹಾಗೆ ಪಾಠ ಮಾಡ್ತಾರೆ, ಅಷ್ಟು ಅನುಭವಿ ಶಿಕ್ಷಕರು ಅವರು ಆಗಿರ್ತಾರೆ. ಈ ಸ್ಕೂಲ್ ಸಿಸ್ಟಮ್ನಲ್ಲಿ ನಾವು ಟೀಚರ್ಸ್ಗಳನ್ನು ರೆಕ್ರೂಟ್ ಮಾಡುವಾಗ ಪ್ಯಾಷನೇಟ್ ಟೀಚರ್ಸನ್ನು ರೆಕ್ರೂಟ್ ಮಾಡಬೇಕಾಗುತ್ತೆ. ಅಂತ ಹೇಳಿದರೆ ನಿಮಗೆ MA MEd ಆಗಿರೋರು, MSc MEd ಆಗಿರೋರು ತುಂಬ ಜನ ಸಿಗ್ಬೋದು, ಡಿಗ್ರಿ ಆಗಿರೋರು ಸಿಗ್ಬೋದು, ಆದರೆ ಪ್ಯಾಷನೇಟ್ ಟೀಚರ್ ಸಿಗೋದು ತುಂಬ ಕಷ್ಟ. ನಾವು ಟೀಚಿಂಗಲ್ಲಿ ನಾವು ಟೀಚರ್ಸನ್ನು ರಿಕ್ರೂಟ್ ಮಾಡುವಾಗ ಪ್ಯಾಷನೇಟ್ ಟೀಚರ್ಸನ್ನು ರಿಕ್ರೂಟ್ ಮಾಡ್ತೇವೆ. ಆಗ ಆ ಪಾಠ ಮಾಡುವಾಗ ಅಷ್ಟು ಎನರ್ಜಿ ಇರುತ್ತೆ ಅವರಲ್ಲಿ. ಹಾಗೆ ಪಾಠ ಮಾಡಿದಾಗ ಏನಾಗುತ್ತೆ, 100ಕ್ಕೆ 90% ಮಕ್ಕಳಿಗೆ ಆ ಕ್ಲಾಸ್ನಲ್ಲೇ ಅರ್ಥ ಆಗುತ್ತೆ. ಆಮೇಲೆ ಸ್ಟಡಿ ಅವರ್ಸಲ್ಲಿ ನಾವು ಓದುವಾಗ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ.
ಎಷ್ಟೇ ಮಾಡಿದರೂ ಸ್ವಲ್ಪ ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಅರ್ಥ ಆಗದೇ ಇರ್ಬೋದು. ಅಂಥ ಮಕ್ಕಳಿಗೆ ನಾವು ತುಂಬ ಚೆನ್ನಾಗಿ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅದಕ್ಕೆ ಸಪರೇಟ್ ಟೀಚರ್ಸನ್ನು ಅಸೈನ್ ಮಾಡಿ ಅವರಿಗೆ ಅರ್ಥ ಆಗುವ ಹಾಗೆ ಮಾಡ್ತೇವೆ. ಆದಷ್ಟು ನಾವು 9 to 4 ಒಳಗಡೆನೆ ಅವರಿಗೆ ಪಾಠನೂ ಅರ್ಥ ಆಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋ ಹಾಗೆ ನಾವು ಮಾಡ್ತೇವೆ. ಆಮೇಲೆ ಅವರು ಹಾಸ್ಟೆಲ್ಗೆ ಹೋಗುವಾಗ ಏನಾಗುತ್ತೆ, ಪಾಠ ಅರ್ಥ ಆಗಿದೆ ಅಂತಾದರೆ ಮಾತ್ರ ಮಗುವಿಗೆ ಓದಲಿಕ್ಕೆ ಮನಸ್ಸು ಬರುತ್ತೆ. ಬೆಳಿಗ್ಗೆ ಪಾಠ ಮಾಡಿದ್ದು ಪಾಠ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ, ನೀವು ಹೋಮ್ವರ್ಕ್ ಕೊಟ್ಟಿದ್ದೀರಿ, ಆ ಮಗು ಹೇಗೆ ಹೋಮ್ವರ್ಕ್ ಮಾಡಲಿಕ್ಕೆ ಸಾಧ್ಯ? ಸೊ ಇದನ್ನೆಲ್ಲ ನಾವು ಗಮನ ಇಟ್ಟುಕೊಂಡು ಅನುಭವಿ ಶಿಕ್ಷಕರನ್ನು, ಪ್ಯಾಷನೇಟ್ ಟೀಚರ್ಸನ್ನು ನಾವು ರೆಕ್ರೂಟ್ ಮಾಡಿ ತುಂಬ ಚೆನ್ನಾಗಿ ಸಿಸ್ಟಮ್ ಮಾಡ್ತೇವೆ. ಆಗ ಬೋರ್ಡ್ ಎಕ್ಸಾಮ್ಗಾಗಲಿ ಯಾವುದೇ ಎಕ್ಸಾಮ್ಗಾಗಲಿ ತುಂಬ ಚೆನ್ನಾಗಿ ಮಗುವನ್ನು ನಾವು ಪ್ರಿಪೇರ್ ಮಾಡ್ತೇವೆ. ಅಕಾಮಿಡೇಷನ್ ಬಗ್ಗೆ ಹೇಳಿದ್ರಿ, ಶಿಕ್ಷಕರ ಬಗ್ಗೆ ಹೇಳಿದ್ರಿ, ಫುಡ್ ಬಗ್ಗೆ ಅಂದರೆ ಮಕ್ಕಳು ಪಾಪ ಎಲ್ಲೆಲ್ಲಿಂದಲೋ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅಥವಾ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವ್ರ ಫುಡ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಇದು ಕನ್ಸರ್ನ್ ಇರುತ್ತೆ ಅಂತ ಪೋಷಕರಿಗೆ. ಹೌದು. ಈಗ ಮಂಡ್ಯದಿಂದ ಬಂದವರಿಗೆ ಮುದ್ದೆ ಬೇಕು, ಬಾಗಲಕೋಟೆಯಿಂದ ಬಂದವರಿಗೆ ರೊಟ್ಟಿ ಬೇಕು, ಈ ಥರ ಎಲ್ಲ ಇರುತ್ತೆ. ನಮ್ಮ ಸ್ಕೂಲ್ನಲ್ಲಿ ಕರ್ನಾಟಕ ರಾಜ್ಯದ ಮೂಲೆಯಿಂದ ಮಕ್ಕಳು ಬರ್ತಾರೆ. ಅದಕ್ಕೆ ಅವರಿಗೆ ಎಲ್ಲರಿಗೆ ಸೆಟ್ ಆಗುವಂಥ ಒಂದು ಕಾಮನ್ ಫುಡ್ ಸ್ಟ್ರಕ್ಚರ್ ನಾವು ಮಾಡಿದ್ದೇವೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಸಪೋಸ್ ನೀವು ಒಂದು ಯಾವುದೇ ಊರಿನಲ್ಲಿ ಒಂದು ಹೋಟ್ಲಿಗೆ ಹೋಗ್ತೀರಾ ಅಂತ, ಅಲ್ಲಿ ಚಪಾತಿ ಇರುತ್ತೆ. ಹೌದು, ಚಪಾತಿನೋ ಪೂರಿನೋ ಅಂತ ಕಾಮನ್ ಆರ್ಡರ್ ಮಾಡುವಾಗಲೇ ಚಪಾತಿ ಕೊಡ್ಲಾ ಪೂರಿ ಕೊಡ್ಲಾ. ಸಾಮಾನ್ಯ ಚಪಾತಿ ಮತ್ತು ಪೂರಿ ಅನ್ನುವಂಥದ್ದು ಸಾಮಾನ್ಯ ಎಲ್ಲರೂ ತಿನ್ನುವಂಥ ಫುಡ್. ಮತ್ತು ವೈಟ್ ರೈಸ್, ಅದಕ್ಕೆ ಸಾರು ಇರ್ಬೋದು, ದಾಲ್ ಇರ್ಬೋದು, ಪಲ್ಯ ಇರ್ಬೋದು, ಸಾಂಬಾರು ಇರ್ಬೋದು, ಮೊಸರು ಇರ್ಬೋದು, ಒಂದು ಫ್ರೂಟ್ಸ್ ಪೀಸಸ್ ಇರ್ಬೋದು. ಇದೆಲ್ಲವನ್ನು ನಾವು ಲಂಚ್ನಲ್ಲಿ ಮತ್ತು ಡಿನ್ನರ್ನಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೇವೆ, ಎಲ್ಲರಿಗೆ ಬೇಕಾಗುವ ಹಾಗೆ. ಮತ್ತು ಈ ಫುಡ್ ಮೆನು ಇದೆ ಅಲ್ಲ, ಇದು ಏನು ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರನ್ನು ಕೇಳಿಯೇ ನಾವು ಮಾಡಿರುವಂಥದ್ದು. ಯಾಕಂತ ಹೇಳಿದರೆ ಇದು ಮಕ್ಕಳು ಬೆಳೆಯೋ ಏಜು. ಒಮ್ಮೆ ಬೆಳೆದಾದ್ಮೇಲೆ 18 ವರ್ಷ 20 ವರ್ಷ ಆದಮೇಲೆ ಕರೆಕ್ಟ್ ನಾವೆಲ್ಲ ಏನು ತಿಂದು ನಾವು ಸ್ವಲ್ಪ ಜೀವನ ಮಾಡಿ, ಮಕ್ಕಳಿಗೆ ಹಾಗೆಲ್ಲ ಆಯಾ ಕಾಲಕ್ಕೆ ಆಯಾ ಏಜ್ಗೆ ಏನೆಲ್ಲ ನ್ಯೂಟ್ರಿಷನ್ಸ್ ಬೇಕು ಅದು ಸಿಗಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಒಂದು ಬೆಸ್ಟ್ ಫುಡ್ ಸಿಸ್ಟಮನ್ನು ನಾವು ಮಾಡಿದ್ದೇವೆ. ಈಗ ಬ್ರೇಕ್ಫಾಸ್ಟಿಗೆ ಕೂಡ ಇರ್ಬೋದು, ರೈಸ್ ಐಟಮ್ಸ್ ಇರ್ಬೋದು, ದೋಸೆ ಐಟಮ್ಸ್ ಇರ್ಬೋದು, ಅದು ಎವ್ರಿ ಡೇ ಅದು ರೊಟೇಷನ್ ಆಗ್ತಾ ಇರುತ್ತೆ. ಆಮೇಲೆ ಎವ್ರಿ ಡೇ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 2 ಆಪ್ಷನ್ ಇರುತ್ತೆ. ಸಪೋಸ್ ಏನಾಗುತ್ತೆ, ಕೆಲವರಿಗೆ ಆಯಿಲಿ ಫುಡ್ ತಿನ್ನಲಿಕ್ಕೆ ಆಗಲ್ಲ, ಒಂದು ದಿನ ಏನೋ ಒಂದು ಆಯಿಲಿ ಫುಡ್ ಇರುತ್ತೆ, ಆಗ ಅದ್ರ ಜೊತೆ ಒಂದು ರೈಸ್ ಐಟಮ್ ಕೊಟ್ಟಾಗ ಮಗು ಯಾವುದು ಬೇಕೋ ಅದು ತಿಂದುಬಿಡುತ್ತೆ. ನಾವು ಅಲ್ಲಿ ಲಿಮಿಟ್ ಮಾಡಬಾರ್ದು. ಈ ಥರ ಒಂದು ಒಳ್ಳೆ ಫುಡ್ ಸಿಸ್ಟಮನ್ನು ಮಾಡ್ತೇವೆ. ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಆಗ ಕೂಡ ಹಾಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಕೆಲವು, ಈಗಿನ ಕಾಲ ಮಕ್ಕಳಿಗೆ ಇಷ್ಟ ಆಗುವಂಥ ಕೆಲವು ಫುಡ್ಗಳಿರುತ್ತೆ, ಅದನ್ನು ಕೂಡ ಕೊಡ್ತೇವೆ. ಬಟ್ ಅಲ್ಲಿ ಸ್ವಲ್ಪ ಲಿಮಿಟೆಡ್. ಅಲ್ಲಿ ಅವರು ಈಗ ಫಾರ್ ಎಕ್ಸಾಂಪಲ್ ಪಾನಿಪುರಿ ಅಂತ ಹೇಳಿದರೆ ನಾನು ಇಷ್ಟು ಪಾನಿಪುರಿ ತಿಂತೇನೆ ಆಗಲ್ಲ, ಅದು ಲಿಮಿಟೆಡ್ ನಾವು ಕೊಡುವಂಥದ್ದು. ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಅದು ಅನ್ಲಿಮಿಟೆಡ್, ಮಗು ಎಷ್ಟು ಬೇಕಾದರೂ ತಿನ್ನಲಿ. ಯಾಕಂದರೆ ಫುಡ್ನಲ್ಲಿ ಫುಡ್ ಪ್ರಿಪೇರ್ ಮಾಡುವಾಗ ಈಗ ಟೇಸ್ಟ್ ಬರಲಿ ಅಂತ ಏನೋ ಹಾಕೋದು, ಅಥವಾ ತುಂಬ ಚೆನ್ನಾಗಿ ಈಗ ಒಂದು ಬೋಂಡ ಮಾಡಿದರೆ ರೌಂಡ್ ಆಗಬೇಕಂತ ಏನೋ ಸ್ವಲ್ಪ ಸೋಡಾ ಹಾಕೋದು, ಈ ಥರದಲ್ಲಿ ಯಾವುದು ಕೂಡ ನಾವು ಮಾಡೋದಿಲ್ಲ. ತುಂಬ ಸಾತ್ವಿಕವಾಗಿ ಮನೆಯಲ್ಲಿ ಹೇಗೆ ಫುಡ್ ಪ್ರಿಪೇರ್ ಮಾಡ್ತೇವೆ ಅದೇ ಥರ ನಾವು ಫುಡ್ ಪ್ರಿಪೇರ್ ಮಾಡಿ ನಾವು ಮಕ್ಕಳಿಗೆ ಕೊಡ್ತೇವೆ. ಸರ್, ಈಗ 21ನೇ ಶತಮಾನದಲ್ಲಿದ್ದೀವಿ. ನಮ್ಮ ಶಾಲೆಗಳನ್ನು ನೋಡಿದ್ರೆ ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ನಾವು 21ನೇ ಶತಮಾನಕ್ಕೆ ಹೇಗಿರಬೇಕೋ ಹಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಿಕೊಂಡಿಲ್ಲ. ಸೊ ನೀವು ನಿಮ್ಮ ಈ ಹೊಸ ಶಾಲೆಯಲ್ಲಿ ಯಾವ ರೀತಿಯಾಗಿ ಅಪ್ಗ್ರೇಡೇಷನ್ ಅಂತ ಮಾಡ್ಕೊಂಡಿದ್ದೀರಿ, ಹೊಸ ಶತಮಾನಕ್ಕೆ ನಾವು ಹೊಂದ್ಕೊಳ್ಳೋ ಹಾಗೆ ಹೇಗೆ ಮಾಡಿದ್ದೀರಿ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮಕ್ಕಳಲ್ಲಿ ಇವಾಗ ಓದೋದು ಬರೆಯೋದು ಅಭ್ಯಾಸಗಳೇ ಇಲ್ಲ. ನಮ್ಮ ಸ್ಮಾರ್ಟ್ಫೋನ್ ಬಂದಮೇಲೆ ಎಲ್ಲನೂ ಟಚ್ ಎಲ್ಲನೂ ಮೆಸೇಜ್ ಮಾಡೋ ರೀತಿಯಲ್ಲಿ ನಾವು ಟೈಪ್ ಮಾಡಿಬಿಡ್ತೀವಿ. ಸೊ ಓದುವ ಮತ್ತು ಬರೆಯುವ ಹವ್ಯಾಸವನ್ನು ಹೇಗೆ ರೂಢಿಸ್ತೀರಿ ಅಂತ ಮಕ್ಕಳಲ್ಲಿ? ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ. ನಿಮಗೆ ನೆನಪಿರ್ಬೋದು, ನಾವು ಸಣ್ಣದಿರುವಾಗ ಪ್ರತಿದಿನ ಒಂದು ಕಾಪಿ ಬರೆಸ್ತಾ ಇದ್ರು. ಹೌದು, ಕನ್ನಡ ಕಾಪಿ, ಇಂಗ್ಲೀಷ್ ಕಾಪಿ, ಹಿಂದಿ ಕಾಪಿ ಬರಲಿಲ್ಲ ಅಂದರೆ ಹೊರಗೆ ನಿಲ್ಲಕ್ಕೆ. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಪಿ ಬರ್ಸೋದೇ ಕಡಿಮೆ ಆಗಿದೆ, ಕ್ಲಾಸಲ್ಲಿ ಬರ್ಸೋದೇ ಕಡಿಮೆ ಆಗಿದೆ. ನಮಗೆ ನಿಲ್ಲಿಸಿ ಓದಿಸ್ತಾ ಇದ್ರು, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ಮಾಸ್ಟ್ರಿ ಇನ್ ಲ್ಯಾಂಗ್ವೇಜ್ ಇದು ಬೇಕೇ, ತುಂಬ ಇಂಪಾರ್ಟೆಂಟ್. ನಾವೊಂದು ಜ್ಞಾನ ಸಂಪಾದನೆ ಮಾಡೋದು ಹೇಗೆ, ಈಗ ದೃಶ್ಯ ಮಾಧ್ಯಮ ನೋಡಿದ್ರು, ಒಂದು ಟಿವಿ ನೋಡಿದ್ರು, ಕೆಳಗಡೆ ಸಬ್ಟೈಟಲ್ಸ್ ಬರ್ತಾ ಇರುತ್ತೆ, ಅದನ್ನು ನೋಡಿನೂ ನಮಗೆ ಜ್ಞಾನ ಬರಬೇಕು, ಪುಸ್ತಕಗಳನ್ನು ಓದಿ ಜ್ಞಾನ ಬರಬೇಕು. ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸು ಇದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಪ್ರತಿ ಕ್ಲಾಸ್ನಲ್ಲಿ ಮಕ್ಕಳಿಗೆ ಸ್ವಲ್ಪ ಟೈಮ್ ಓದಿಸಲಿಕ್ಕೆ, ಸ್ವಲ್ಪ ಟೈಮ್ ಬರೆಸಲಿಕ್ಕೆ ನಾವು ಮೀಸಲಿಡ್ತೇವೆ. ಮತ್ತು ಇನ್ನೊಂದು, ನೀವು ಹೇಳಿದ ಹಾಗೆ 21ನೇ ಶತಮಾನಕ್ಕೆ ಬೇಕಾದ ಹಾಗೆ, ನಾನೀಗ ಕೆಲವು PUCನಲ್ಲಿ ಮಕ್ಕಳನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದಾಗ, ಅವರಿಗೆ ಬರೆದು ಓದೋದಕ್ಕಿಂತ, ಕ್ಲಾಸ್ ಕೇಳೋದಕ್ಕಿಂತ ಈ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡಿ, ಸರ್ ನಮಗೆ ವೀಡಿಯೋಸ್ ನೋಡಿನೇ ಸರ್ ಅಭ್ಯಾಸ, ನಮಗೆ ಹಾಗೆ ನೋಡಿದರೆ ನಮಗೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಸ್ಕೂಲ್ನಲ್ಲಿ 3 ಕಂಪ್ಯೂಟರ್ ಲ್ಯಾಬ್ ಇದೆ.
ಒಂದು ಎಕಾಡೆಮಿಕ್ಕಿಗೆ ಸಂಬಂಧಪಟ್ಟ ಕಂಪ್ಯೂಟರ್ ಲ್ಯಾಬ್, ಒಂದು ಕೋಡಿಂಗಿಗೆ ಸಂಬಂಧಪಟ್ಟ ಕಂಪ್ಯೂಟರ್ ಲ್ಯಾಬ್, ಅದರಲ್ಲಿ ಡಿಜಿಟಲ್ ಲೈಬ್ರರಿ ಕೂಡ ಇರುತ್ತೆ. ಇನ್ನೊಂದು ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಹೇಳಿ. ಈಗಿನ ಮಕ್ಕಳು ಲ್ಯಾಂಗ್ವೇಜಸನ್ನು ಕೇಳಿ ಕಲೀಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಕೇಳಿ ಕಲೀಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ಯಾರಾಗ್ರಾಫ್ ಇದೆ, ಆ ಲ್ಯಾಂಗ್ವೇಜ್ ಲೆವೆಲ್ ಹೇಗಿದೆ ಅದನ್ನು ಓದಲಿಕ್ಕೆ ಹೇಳುತ್ತೆ, ಮಗು ಓದುತ್ತೆ. ಓದಿದ ಮೇಲೆ ಅದು ಅದರಲ್ಲಿ ರೆಕಾರ್ಡ್ ಆಗುತ್ತೆ, ಅದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅದೇ ಹೇಳುತ್ತೆ, ಅದನ್ನು ಕರೆಕ್ಟ್ ಮಾಡಿಕೊಳ್ಳುತ್ತೆ. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡಬೇಕಂತ ಹೇಳಿದರೆ ಒಂದು ಟ್ರೈನಿಂಗ್ ಇರಬೇಕಾಗುತ್ತೆ, ಒಂದು ಗುರು ಇರಬೇಕಾಗುತ್ತೆ. ಕ್ಲಾಸಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ ಯಾವತ್ತೂ 24/7 ಇರೋದಿಲ್ಲ. ಸೊ ಇದು ಕಂಪ್ಯೂಟರೇ ಒಂದು ಗುರು ಆಗಿಬಿಡುತ್ತೆ. ಹಾಗಾಗಿ ಆ ಲ್ಯಾಂಗ್ವೇಜ್ ಲ್ಯಾಬಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ ಯಾವುದೋ ಒಂದು ಹಿಂದಿ ಲ್ಯಾಂಗ್ವೇಜ್ ತಗೊಂಡಿದೆ ಅಂತ ಅಂದ್ಕೊಂಡು, ಹಿಂದಿ ಸ್ವಲ್ಪ ಬರೀಲಿಕ್ಕೆ ಕಷ್ಟ ಆಗುತ್ತೆ, ಓದಲಿಕ್ಕೆ ಕಷ್ಟ ಆಗುತ್ತೆ. ಓದಲಿಕ್ಕೆ ಫಸ್ಟ್ ಬರಬೇಕು ಮಗುವಿಗೆ. ಹೌದು. ಆಗ ಏನು ಓದಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ, ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅದು ಓದಲಿಕ್ಕೆ ಒಂದು ಪ್ಯಾರಾಗ್ರಾಫ್ ಓದಿಸ್ತದೆ. ಓದಿಸಿದ ಮೇಲೆ ಏನು ತಪ್ಪಾಗುತ್ತೆ ಅದೇ ಹೇಳುತ್ತೆ. ಆವಾಗ ಅದು ಓದಲಿಕ್ಕೆ ಬರುತ್ತೆ. ಓದಲಿಕ್ಕೆ ಬಂದಾಗ ಒಂದು ಮಗುವಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಶಬ್ದಗಳ ಅರ್ಥ ಆಗಿರ್ಬೋದು, ಅದಕ್ಕೆ ಎಕ್ಸಾಂಪಲ್ ಸೆಂಟೆನ್ಸಸ್ ಆಗಿರ್ಬೋದು, ಎಲ್ಲ ಹೇಳ್ಕೊಡುವ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸೊ ಈಗಿನ ಇದಕ್ಕೆ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ಅದನ್ನು ಮಾಡಿಕೊಳ್ಳುವ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಓಕೆ ಸರ್, ಈಗ ರೆಸಿಡೆನ್ಷಿಯಲ್ ಸ್ಕೂಲು ಮಕ್ಕಳು ಬರ್ತಾರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ಸೊ ವಿದ್ಯಾರ್ಥಿಗಳ ಪೋಷಕರಿಗೆ ಒಂದು ಡೌಟ್ ಇರುತ್ತೆ, ಹಾಸ್ಟೆಲ್ ಹೇಗಿರುತ್ತೋ ಏನೋ, ಅವ್ರಿನ ಸೌಲಭ್ಯ ಹೇಗಿರುತ್ತೋ ಏನೋ, ಹೇಗೆ ನೋಡ್ಕೊಳ್ತಾರೋ ಏನೋ, ಈ ಥರದ್ದು ಡೌಟ್ಸ್ ಇರುತ್ತೆ. ಸೊ ಹಾಸ್ಟೆಲ್ನ ಸೌಲಭ್ಯಗಳ ಬಗ್ಗೆ ಮಾತಾಡ್ಬೋದಾ? ಹಾಸ್ಟೆಲ್ ವ್ಯವಸ್ಥೆ ಅಂತ ಬಂದಾಗ ಇದರಲ್ಲಿ ರೂಮ್ಗಳು ಚೆನ್ನಾಗಿರಬೇಕು, ಸ್ಟಡಿ ಹಾಲ್ಗಳು ಚೆನ್ನಾಗಿರಬೇಕು, ವಾರ್ಡನ್ಸ್ಗಳು ಚೆನ್ನಾಗಿರಬೇಕು, ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ಗಳು ಚೆನ್ನಾಗಿರಬೇಕು. ರೂಮ್ಗಳು ಅಂತ ಬಂದಾಗ ಇದೊಂದು ಕೋಳಿಗೂಡಿನ ಹಾಗೆ ಆಗಿರಬಾರ್ದು, ಅದು ಒಂದು ವಿಶಾಲವಾಗಿರಬೇಕು. ನಮ್ಮ ಮಕ್ಕಳಿಗೆ ವಿಶಾಲವಾದ ರೂಮ್ಗಳನ್ನು ಕೊಟ್ಟಿದ್ದೇವೆ. ಗಾಳಿ ಬೆಳಕು ಎಲ್ಲ. ಹೌದು, ಒಂದು ರೂಮ್ನಲ್ಲಿ 4 ಜನ ಮಕ್ಕಳು ಇರ್ತಾರೆ, ಅವರಿಗೆ 2 ಅಟ್ಯಾಚ್ಡ್ ವಾಶ್ರೂಮ್ಸ್ ಅಲ್ಲೇ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕ್ಯೂ ನಿಲ್ಲುವಂಥದ್ದಾಗಲಿ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೇಗೆ ಮನೆಯಲ್ಲಿ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಮಗುವಿಗೆ ನಾವೇ ಒಂದು ರೂಮ್ ಕೊಟ್ಟಿರ್ತೇವೆ, ಅಲ್ಲೇ ಅಟ್ಯಾಚ್ಡ್ ವಾಶ್ರೂಮ್ ಇರ್ತದೆ. ಹಾಸ್ಟೆಲ್ ಅಂತ ಬಂದಾಗ ಅದಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು, ಅದಕ್ಕೆ 2 ಅಟ್ಯಾಚ್ಡ್ ವಾಶ್ರೂಮ್ಸನ್ನು ಕೊಟ್ಟಿರ್ತೇವೆ. ಆಮೇಲೆ ಸ್ಟಡಿ ಟೇಬಲ್ ಇರ್ಬೋದು, ಆ ಮಕ್ಕಳ ಥಿಂಗ್ಸನ್ನು ಇಡಲಿಕ್ಕೆ ರ್ಯಾಕ್ಗಳಿರ್ಬೋದು, ಪುಸ್ತಕಗಳನ್ನು ಇಡಲಿಕ್ಕೆ ಜಾಗ ಇರ್ಬೋದು, ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಮತ್ತು ಓದಿಸ್ಲಿಕ್ಕೆ ಅದಕ್ಕೊಂದು ಎನ್ವೈರನ್ಮೆಂಟ್ ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂತ ಹೇಳಿದರೆ, 4 ಜನ ಸುತ್ತಮುತ್ತ ಇರೋ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ಕೂಡ ಓದುವ ಅಂತ ಅನಿಸುತ್ತೆ. ಹೌದು. ಅದಕ್ಕೆ ನಾವು ಪ್ರತಿ ಫ್ಲೋರ್ನಲ್ಲಿ ವಿಶಾಲವಾದ ಸ್ಟಡಿ ಹಾಲ್ ಮಾಡಿದ್ದೇವೆ. ಇಂಡಿವಿಜುವಲ್ ಟೇಬಲ್ ಇರುತ್ತೆ, ಚೇರ್ ಇರುತ್ತೆ. ಅಲ್ಲಿ ಎಲ್ಲ ಮಕ್ಕಳು ಓದುವಾಗ, ನಾವು ಓದಿಸುವಾಗ ಆ ಮಗುವಿಗೆ ಕೂಡ ಸ್ವಲ್ಪ ಓದುವ ಅಂತ ಅನಿಸುತ್ತೆ. ಅದು ಮಕ್ಕಳು ಓದಿದಾಗ ಆಟೋಮೆಟಿಕಲಿ ಎಕ್ಸಾಮಿಗೆ ಮಾರ್ಕ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ, ಅದಕ್ಕೆ ಆಟೋಮೆಟಿಕಲಿ ಖುಷಿ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಕರೆಕ್ಟ್. ಅಲ್ಲಿ ಸ್ಟಡಿ ಹಾಲ್ನಲ್ಲಿ ಮಗು ಓದ್ತದಾ ಇಲ್ವಾ ನೋಡಲಿಕ್ಕೆ ವಾರ್ಡನ್ಸ್ ಇರ್ತಾರೆ, ಮತ್ತು ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ, ಮನೆಯಲ್ಲಿ ಮಗು ಇದ್ದಾಗ ತಂದೆ ತಾಯಿ ಸ್ವಲ್ಪ ಹೇಳ್ಕೊಡ್ಬೋದು, ಅಥವಾ ತಂದೆ ತಾಯಿ ಏನೋ ಅರೇಂಜ್ ಮಾಡಿ ಕೊಡ್ಬೋದು ಮಗುವಿಗೆ. ಹಾಸ್ಟೆಲ್ನಲ್ಲಿದ್ದಾಗ ಶಾಲೆಯಲ್ಲಿ ಏನೋ ಅರ್ಥ ಆಗಿಲ್ಲ ಅಂತಂದರೆ ಹೇಳಿಕೊಡ್ಲಿಕ್ಕೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರಬೇಕು. ಅಂದರೆ ಶಾಲೆಯಲ್ಲಿರೋ ಟೀಚರ್ಸೇ ಬೇರೆ, ಈ ರೆಸಿಡೆನ್ಷಿಯಲ್ ಟೀಚರ್ಸ್. ಹೌದು, ಕೆಲವು ಟೀಚರ್ಸ್ ಕಾಮನ್ ಆಗಿರ್ತಾರೆ, ಕೆಲವು ಟೀಚರ್ಸ್ ಕಾಮನ್ ಆಗಿರ್ತಾರೆ, ಕೆಲವು ಎಕ್ಸ್ಟ್ರಾ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಕಾಮನ್ ಆಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಏನು ಪಾಠ ಮಾಡಿದ್ದಾರೆ, ಯಾವ ರೀತಿ ಪಾಠ ಮಾಡಿದ್ದಾರೆ, ಈ ಟೀಚರ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಗ ಅವರಿಗೆ ತುಂಬ ಇಫೆಕ್ಟಿವ್ ಆಗಿ ಮಗುವಿಗೆ ಹೇಳಿಕೊಳ್ಳಿಕ್ಕಾಗುತ್ತೆ. ಮತ್ತು ಶಾಲೆಯಲ್ಲಿ ಯಾವ ಮಗು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದೆ, ಅದು ಆ ರೆಸಿಡೆನ್ಷಿಯಲ್ ಟೀಚರ್ಸ್ಗೆ ಗೊತ್ತಿರುತ್ತೆ. ಆ ರಿಪೋರ್ಟ್ ಕೂಡ ಸ್ಕೂಲಿಂದ ನಾವು ಕಳಿಸ್ತೇವೆ. ಆಗ ಏನಾಗುತ್ತೆ, ಆ ಮಗುವಿನ ಮೇಲೇ ಕಾನ್ಸಂಟ್ರೇಟ್ ಮಾಡಿ ತುಂಬ ಚೆನ್ನಾಗಿ ಮಗುವಿಗೆ ಹೇಳಿಕೊಡ್ಲಿಕ್ಕಾಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸತಿ ಅನಾರೋಗ್ಯದ ಕಾರಣ ಮಗುವಿಗೆ ಕ್ಲಾಸಿಗೆ ಬರಲಿಕ್ಕಾಗೋದಿಲ್ಲ, 2-3 ದಿನ ಕ್ಲಾಸಿಗೆ ಬರೋದಿಲ್ಲ ಅದು. ಆಗ ಈ ರೆಸಿಡೆನ್ಷಿಯಲ್ ಟೀಚರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಏನು ಪಾಠಗಳಾಯಿತು ಅದನ್ನು ಸಂಜೆ ಒಂದು ಸ್ವಲ್ಪ ಹೊತ್ತು ಅದನ್ನು ಹೇಳಿಕೊಟ್ಟು ಕ್ಲಾಸ್ ಮಿಸ್ ಆಗದೇ ಇರೋ ಹಾಗೆ ನೋಡಿಕೊಳ್ಳಿಕ್ಕೆ ಆಗುತ್ತೆ. ಮತ್ತು 3 ದಿನ ರಜೆ ಆದಮೇಲೆ 4ನೇ ದಿನ ಅದು ಸ್ಕೂಲಿಗೆ ಬರುವಾಗ ಅದರ ನೋಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ, ಸ್ವಲ್ಪ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ವಾರ್ಡನ್ಸ್ಗಳು ಹಾಸ್ಟೆಲ್ನಲ್ಲಿ ಒಂದು ತಾಯಿಯ ಒಂದು ರೋಲ್ ಮಾಡ್ತಾರೆ. ಈಗ ತಾಯಿ ಏನು ಅಂತ, ತಾಯಿ ಅಥವಾ ತಂದೆ ಇರುವ ಮನೆಯಲ್ಲಿ ಮಗು ತಪ್ಪು ಮಾಡಿದರೆ ಸ್ವಲ್ಪ ಹಾಗೆ ಮಾಡಬಾರ್ದು ಅಂತ ಹೇಳಿ, ಅದೇ ಮಗುವಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದರೆ ಕೇರ್ ಮಾಡ್ತಾರೆ. ವಾರ್ಡನ್ಗಳು ಕೂಡ ಹಾಗೆ, ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಡಾಕ್ಟರ್ ಹತ್ರ ಕರ್ಕೊಂಡಾಗಿ ಹೋಗೋದಾಗಿರ್ಬೋದು ಅವರೇ, ಅಥವಾ ಓದು ಅಂತ ಹೇಳೋದಾಗಿರ್ಬೋದು ಅವರೇ, ಸ್ವಲ್ಪ ಏನೋ ಶಿಸ್ತು ಇಲ್ಲ, ದಾರಿ ತಪ್ತಾ ಇದೆ ಅಂತೇಳಿ ಸರಿ ಮಾಡುವವರು ಅವರೇ. ಹಾಗಾಗಿ ತುಂಬ ಮೆಚ್ಯೂರ್ಡ್ ಪರ್ಸನಾಲಿಟಿಗಳು ವಾರ್ಡನ್ಸ್ ಅಂತ ಇರಬೇಕಾಗುತ್ತೆ. ವಾರ್ಡನ್ಸ್ಗಳು ಮಗು ವಾರ್ಡನ್ಸ್ ಅಂತ ಹೇಳಿದರೆ ದ್ವೇಷ ಮಾಡುವ ಹಾಗೆ ಆಗಿರ್ಬಾರ್ದು. ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ಡ್ ವಾರ್ಡನ್ಸ್ಗಳು ಕೂಡ ನಾವು ರಿಕ್ರೂಟ್ ಮಾಡಿಕೊಂಡು ಈ ಹಾಸ್ಟೆಲ್ ಸಿಸ್ಟಮ್ ತುಂಬ ಚೆನ್ನಾಗಿರುವ ಹಾಗೆ ನೋಡಿಕೊಂಡಿದ್ದೇವೆ. ನಾವು ಪ್ರತಿ ಫ್ಲೋರಲ್ಲಿ 2 ವಾಟರ್ ಪ್ಯೂರಿಫೈಯರ್, ಅದರಲ್ಲಿ ಬಿಸಿನೀರು ಬರುವಂಥದ್ದು, ತಣ್ಣೀರು ಬರುವಂಥದ್ದು, ಪ್ಯೂರಿಫೈಡ್ ಬರುವಂಥದ್ದು ನಾವು ನೋಡಿದ್ದೇವೆ. ಸೊ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು
ಯಾವುದೇ ಸಮಯದಲ್ಲಿ ಪೇರೆಂಟ್ಸ್ ವಾರ್ಡನ್ಗೆ ಫೋನ್ ಮಾಡಿದರೂ ಕೂಡ ಅವರು ಫೋನ್ ರಿಸೀವ್ ಮಾಡುವ ಹಾಗೆ, ಮಗುವಿನ ಬಗ್ಗೆ ಅಪ್ಡೇಟ್ ಕೊಡುವ ಹಾಗೆ ಎಲ್ಲ ಮಾಡಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಹೊಸ ಶಾಲೆಗೆ ಶುಭವಾಗಲಿ, ಅದ್ಭುತವಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.